ಶ್ರೀ ಗುರುಭ್ಯೋ ನಮಃ. ಇತ್ತೀಚಿನ ದಿನಗಳವರೆಗೆ ನನ್ನ ಮನಸ್ಸಲ್ಲಿ ಒಂದು ನೋವು ತುಂಬ ಕಾಡ್ತಾ ಇತ್ತು. ಏನು ಅಂತ ಕೇಳಿದರೆ, ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ಗುರುಗಳನ್ನು ನಾನು ಸಜೀವವಾಗಿ ನೋಡಲಿಲ್ಲ ಅಂತ. ಬೃಂದಾವನ ದರ್ಶನ ಮಾಡ್ತೇನೆ, ಗುರುಕುಲದಲ್ಲಿರುವಾಗ ಬೃಂದಾವನದ ನೈರ್ಮಲ್ಯವನ್ನು ತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದೆ. ಹೋದಾಗೆಲ್ಲ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತೇನೆ. ಆದರೆ ಅವರನ್ನು ನಾನು ನೋಡಲಿಲ್ಲ ಅಲ್ವಾ ಅಂತ ತುಂಬ ಬೇಸರ ಆಗ್ತದೆ. ಯಾಕೆ ಕೇಳಿದರೆ, ಮಹಿಮಾ ಸಂಪನ್ನರು, ಹಾಗೆ ಕೆಲವೊಂದು ಪವಾಡಗಳನ್ನು ಅವರಿಂದ ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಅದರೊಂದಿಗೆ ತುಂಬ ವಿದ್ಯೆಯಲ್ಲಿ ಪರಿಣಿತರು, ಶಾಸ್ತ್ರ ಪಾರಂಗತರು, ಅಂತಹ ಮಹಿಮಾನ್ವಿತರನ್ನು ನಾನು ಕಾಣಲಿಲ್ಲ ಅಲ್ವಾ ಅಂತ ತುಂಬ ಬೇಸರವನ್ನು ಪಟ್ಟಿದ್ದೆ. ಈಗಲೂ ಪಡ್ತಾ ಇದ್ದೇನೆ. ಅದರೊಂದಿಗೆ ಈಗ ಇನ್ನೊಂದು ನೋವು ನನ್ನ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ. ವಿದ್ಯಾಮಾನ್ಯರ ಶಿಷ್ಯರಾಗಿದ್ದುಕೊಂಡು ಲೋಕಮಾನ್ಯರಾಗಿ ದೇಶ ವಿದೇಶಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ವಿದ್ಯಾಪಾರಂಗತರಾದಂತಹ ಮಹಿಮಾನ್ವಿತರಾದಂತಹ ಬನ್ನಂಜಿಯವರನ್ನು ನಾವು ಕಳೆದುಕೊಂಡಿದ್ದೇವೆ. ಇದು ಎಷ್ಟು ದೊಡ್ಡ ನಷ್ಟ ಅಂತ ಹೇಳಿದರೆ ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಮಹಿಮಾನ್ವಿತರು ಈಗ ನಮ್ಮೊಂದಿಗಿಲ್ಲ ಎನ್ನುವುದನ್ನು ನಾವು ಚಿಂತನೆ ಮಾಡುವಾಗಲೇ ತುಂಬ ಬೇಸರವಾಗ್ತದೆ. ಹೇಗಿದನ್ನು ಜೀರ್ಣಿಸಿಕೊಳ್ಳುವುದು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಎನ್ನುವ ಒಂದು ಸುಂದರವಾದ ಮಾತನ್ನು ಹೇಳಿ ಅದರ ಬಗ್ಗೆ ನಾವು ಆಳವಾಗಿ ಆಲೋಚನೆ ಮಾಡುವಂತೆ ಮಾಡಿದವರು ಶ್ರೀ ಗೋವಿಂದಾಚಾರ್ಯರು. ಅವರು ಈ ಭೂಮಿಯ ಪಯಣವನ್ನು ಮುಗಿಸಿ ಮೇಲೋಕಕ್ಕೆ ತೆರಳಿದ್ದಾರೆ. ಆದರೆ ನನಗೆ ಯಾಕೆ ಇಷ್ಟೊಂದು ಬೇಸರ ಅಂತ ಕೇಳಿದರೆ, ದೊಡ್ಡವರಲ್ಲಿ ನಾವು ಸಣ್ಣದಾದಂತಹ ವಿಚಾರವನ್ನು ನಾವು ಕಲಿತುಕೊಂಡರೂ ಕೂಡ ಅದು ನಮಗೆ ತುಂಬ ರಕ್ಷಾ ಕವಚವಾಗಿ ನಮ್ಮನ್ನು ಕಾಯ್ತದೆ. ಆದ್ದರಿಂದ ಗೋವಿಂದಾಚಾರ್ಯರಿಂದ ಏನಾದರೂ ಒಂದು ಸಾಲನ್ನಾದರೂ ಉಪದೇಶ ಪಡೆದುಕೊಳ್ಳಬೇಕು ಅನ್ನುವ ಆಸೆ ನನ್ನಲ್ಲಿತ್ತು. ಆದರೆ ಅದು ಆಸೆ ಆಗಿಯೇ ಉಳಿತದೆ, ಇನ್ನು ಆಗಲಿಕ್ಕಿಲ್ಲ. ಆದರೆ ಇವರು ಕೊನೆಯ ನಮನವಾಗಿ ಅವಧಾನಿಗಳಾದಂತಹ ಸುಬ್ರಹ್ಮಣ್ಯ ಭಟ್ ಅವರು ಹೇಳಿದಂತೆ, ಅವರು ನಮ್ಮೊಂದಿಗಿದ್ದಾರೆ ಹೇಗೆ ಅಂತ ಕೇಳಿದರೆ, ಅವರು ಹೋಗಲಿಲ್ಲ, ನಮ್ಮೊಂದಿಗೆ ಇದ್ದಾರೆ ಹೇಗೆ ಅಂತ ಕೇಳಿದರೆ, ಅವರು ಮಾಡಿದಂತಹ ಕೃತಿಗಳ ಮೂಲಕ ಅಂತ ಸುಂದರವಾಗಿ ಹೇಳಿದ್ದಾರೆ. ಆದ್ದರಿಂದ ಅವರಾದಂತಹ ಕೃತಿಗಳಲ್ಲಿಯೇ ನಾವು ಅವರನ್ನು ಕಾಣಬೇಕಾಗ್ತದೆ ಇನ್ನು ಮುಂದೆ. ಹಾಗಾದರೆ ಅವರಿಗೆ ಹೇಗೆ ನಾವು ನಮನವನ್ನು ಸಲ್ಲಿಸಬಹುದು ಅಂತ ಕೇಳಿದರೆ, ಅವರ ಕೃತಿಗಳನ್ನು ಅಭ್ಯಾಸ ಮಾಡುವುದು, ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯುವುದು, ಅವರ ಒಂದೊಂದು ಮಾತು ಉಪದೇಶದ ರೀತಿಯಲ್ಲಿ ನಾವು ಅದನ್ನು ಪಾಲಿಸುವುದು, ಇದೇ ದೊಡ್ಡದಾದಂತಹ ಅವರಿಗೆ ನಾವು ಕೊಡುವಂತಹ ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಆದರೆ ನನಗೆ ಒಂದು ಕ್ಷಣದಲ್ಲಿ ನನಗೆ ಅವರಿಂದ ನೇರವಾಗಿ ಎಲ್ಲದಿದ್ದರೂ ಪರೋಕ್ಷವಾಗಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ಬೋದು. ತುಳುವಿನ ಬಗ್ಗೆ, ತುಳು ಲಿಪಿಯ ಬಗ್ಗೆ ನನಗೆ ಆಸಕ್ತಿ ಮೂಡಿದಾಗ, ಅದರಲ್ಲಿ ಕೆಲವೊಂದು ಸಂಶಯಗಳು ಎದ್ದಾಗ, ಯಾರ್ಯಾರಲ್ಲಿಯೋ ಕೇಳಿ ಸುಮ್ಮನೆ ತಮಾಷೆಗೆ ಈಡಾಗಬಾರ್ದು ಎನ್ನುವ ಉದ್ದೇಶದಿಂದಲಾಗಿ ನೇರವಾಗಿ ನಾನು ಗೋವಿಂದಾಚಾರ್ಯರ ಮನೆಗೆ ತೆರಳಿದ್ದೆ. ಆಗ ಅವರು ಉಡುಪಿಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವರ ಮಗನಲ್ಲಿ ಕೇಳಿ ನಾನು ಅಲ್ಲಿಗೆ ತೆರಳಿದ್ದೆ. ಒಂದಷ್ಟು ಹೊತ್ತು ಕಾದು ಅವರಿನ್ನೂ ನನಗೆ ಮಾತಾಡಲಿಕ್ಕೆ ಸಿಗ್ತಾರೆ ಎನ್ನುವ ಆಸೆಯಲ್ಲೇ ಇದ್ದೆ. ನೇರವಾಗಿ ನೋಡ್ಬೋದು, ಅವರಿಗೊಂದು ನಮಸ್ಕಾರ ಮಾಡಿ ನನ್ನ ಬಗ್ಗೆ ಅವರಿಂದ ಆಶೀರ್ವಾದನ ಪಡೆದುಕೊಳ್ಬಹುದು ಎನ್ನುವ ಆಸೆಯಲ್ಲೇ ನಾನಿದ್ದೆ. ಆದರೆ ಏನಾಯಿತು ಕೇಳಿದರೆ, ಅದರ ಹಿಂದಿನ 2-3 ದಿವಸಗಳ ಕಾಲ ಅವರಿಗೆ ಆರೋಗ್ಯದಲ್ಲಿ ಏರಿದ್ದರಿಂದ ಅವರು ನೇರವಾಗಿ ನನ್ನನ್ನು ಕಾಣಲಿಲ್ಲ. ಅದರೊಂದಿಗೆ ಈ ತುಳುವಿನ ವಿಚಾರವಾಗಿ ಅಥವಾ ಇನ್ನೆಷ್ಟೋ ವಿಚಾರವಾಗಿ ಅವರು ತುಂಬ ಪ್ರೀತಿಸುವ ಮಧ್ವಶಾಸ್ತ್ರದ ವಿಚಾರವಾಗಿ ಕೆಲವರೆಲ್ಲ ಬಂದು ತಮ್ಮ ಕುಚೇಷ್ಟೆಗಳನ್ನೆಲ್ಲ ಮಾಡಿ ವ್ಯಂಗ್ಯ ಮಾತುಗಳನ್ನಾಡಿ ಅವರನ್ನು ನೋಯಿಸಿದ್ದರಿಂದ ಇದೂ ಕೂಡ ಅದೇ ಸಾಲಿನಲ್ಲಿ ಇರಬಹುದು ಅಂತ ಅವರ ಮನಸ್ಸಿನಲ್ಲಿದ್ದಂತಹ ಒಂದು ವೇದನೆಯಿಂದ ಅವರು ನೇರವಾಗಿ ಕಾಣಲಿಲ್ಲ. ಅವರು ಅವರ ಕೊಠಡಿಯಿಂದಲೇ ಜೋರಾಗಿ ಹೇಳ್ತಾರೆ, ಅದರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ಅಂತ ಅವರು ಅಲ್ಲಿಂದಲೇ ನನಗೆ ಅದರ ವಿವರಣೆ ಕೊಡ್ತಾರೆ. ಪುನಃ ಬಂದು ನಾನು ಹೆಚ್ಚಾಗಿ ಮಾತಾಡಿ ಅವರಿಗೆ
ಸಮಸ್ಯೆ ಆಗಬಹುದೋ ಅಂತ ಅವ್ರ ಮನಸ್ಸಿನಲ್ಲಿತ್ತೋ ಏನೋ, ಅಥವಾ ತನ್ನನ್ನು ತಾನು ಅವ್ರು ಯಾಕೆ ಸಂರಕ್ಷಿಸಿಕೊಂಡು ಇಷ್ಟು ಸಮಯ ಆರೋಗ್ಯದ ಸಮಸ್ಯೆ ಇದ್ದರೂ ಇಷ್ಟು ಸಮಯ ಯಾಕೆ ಸಂರಕ್ಷಿಸಿಕೊಂಡು ಇದ್ದರು ಅಂತ ಕೇಳಿದರೆ, ಅವರು ಒಂದಷ್ಟನ್ನು ಲೋಕಕ್ಕೆ ಕೊಡಬೇಕೆನ್ನುವ ಸಂಕಲ್ಪದಲ್ಲಿದ್ದರು. 18 ಅಧ್ಯಾಯಕ್ಕೆ ಹೊರಟವರು 9 ಅಧ್ಯಾಯಕ್ಕೆ ಆದಾಗ ನಮ್ಮನ್ನು ಬಿಟ್ಟಿದ್ದಾರೆ. 18 ಅವರಿಗೆ ಆಗಬೇಕಿತ್ತು ಅಂತ, ಆದರೆ ಅದು ವಿಧಿ ಅದಕ್ಕೆ ಒಪ್ಪಲಿಲ್ಲ ಇರಬೇಕು. ಆದ್ದರಿಂದ ಇದಕ್ಕೆಲ್ಲ ನಾವು ಹೊರಗಿನಿಂದ ಬಂದವರು ಅವರ ಸಮೀಪ ಹೋದಾಗ ನಮ್ಮಿಂದ ಏನಾದರೂ ಅವರಿಗೆ ನಾವು ತಂದಂತಹ ಏನಾದರೂ ದುಷ್ಟಾಂಶಗಳಿಂದ ಅವರಿಗೆ ಸಮಸ್ಯೆ ಆಗಬಹುದು ಎನ್ನುವ ಉದ್ದೇಶದಿಂದಲಾಗಿ ಅವರು ನಮ್ಮನ್ನು ದೂರ ಇಟ್ಟದ್ದು ಇರಬಹುದು. 18 ಅಧ್ಯಾಯಗಳನ್ನು, ಭಗವದ್ಗೀತೆಯನ್ನು, 3 ಆಚಾರ್ಯರನ್ನು ಸಮದೂಗಿಸಿ ಹೇಳಲಿಕ್ಕೆ ಹೊರಟವರು 9 ಸಿಕ್ಕಿತು ಅಂತ ಹೇಳಿದರೆ ಅದೇ ದೊಡ್ಡ ವಿಚಾರ. ಅವರು ಹಾಗೆ ದೂರದಿಂದಲೇ ನನ್ನನ್ನು ಹಿಂದೆ ಕಳಿಸಿದ್ದಕ್ಕೆ ಬೇಸರವಾಗಿದ್ದುದು ಹೌದು. ಆದರೆ ಮುಂದಕ್ಕೆ ಆಲೋಚನೆ ಮಾಡಿದಾಗ ಅವರು ಹೇಳಿದ್ದನ್ನೆಲ್ಲ ನಾನು ಅನುಸರಿಸಿದ್ದೆ. ಆ ತುಳುವಿನ ಲಿಪಿಯ ವಿಚಾರವಾಗಿ ಎಲ್ಲವನ್ನು ಅನುಸರಿಸಿದ್ದೆ. ನನಗೆ ಇಲ್ಲಿಯ ತನಕ ಅದರಿಂದಲೇ ಒಂದು ಹೆಸರು ಕೂಡ ಇದೆ. ತುಳುವಿಗಾಗಿ ಸ್ವಲ್ಪ ಆದರೂ ಕೆಲಸ ಮಾಡಿದ್ದೇನೆ ಎನ್ನುವ ರೀತಿಯಲ್ಲಿ ಹೆಸರಾದರೂ ಇದೆ. ನಾನು ಈಗ ಅಂದ್ಕೊಳ್ತೇನೆ, ಅದು ಏನಾದರೂ ಸ್ವಲ್ಪ ನನಗೆ ಮರ್ಯಾದೆ ಹೆಸರು ಉಂಟು ಅಂತ ಆದರೆ ಅದು ಅಂದವತ್ತು ಹೇಳಿದಂತಹ 2-3 ಕಿವಿ ಮಾತುಗಳಿಂದ. ನಾನು ಇಷ್ಟೆಲ್ಲ ಉದ್ದ ಯಾಕೆ ಮಾತಾಡ್ತೇನೆ ಅಂತ ಕೇಳಿದರೆ, ಅವರನ್ನು ಹೇಗೆ ಸ್ಮರಿಸುವುದು, ಅವರ ಬಗ್ಗೆ ಏನು ಹೇಳುವುದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿದರೆ ನಾನು ಅಷ್ಟು ಅಜ್ಞಾನನಿದ್ದೇನೆ. ಆದರೂ ಇಷ್ಟನ್ನಾದರೂ ಅವರ ಬಗ್ಗೆ ಹೇಳಿದರೆ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತದೆ ಎನ್ನುವ ಉದ್ದೇಶವಾಗಿ ಅವರ ಬಗ್ಗೆ 1-2 ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಎಲ್ಲಿದ್ದರೂ ಕೂಡ ಜ್ಞಾನಕ್ಕಾಗಿ, ಸಿದ್ಧಾಂತಕ್ಕಾಗಿ, ಒಳ್ಳೆಯ ವಿಚಾರವಾಗಿ ಕೆಲಸ ಮಾಡುವವರಿಗೆ ಅವರ ಆಶೀರ್ವಾದ ಇದ್ದೇ ಇರ್ತದೆ. ಆದ್ದರಿಂದ ಅವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಅವರ ಆಶೀರ್ವಾದವನ್ನು ಬೇಡ್ತಾ, ಮುಖ್ಯವಾಗಿ ಅವರ ಗುರುಗಳಾದಂತಹ, ಪ್ರಿಯ ಗುರುಗಳಾದಂತಹ ವಿದ್ಯಾಮಾನ್ಯರ ಸ್ವಾಮಿಗಳ ಆಶೀರ್ವಾದವನ್ನು ಬೇಡ್ತಾ, ಹಾಗೆ ಗೋವಿಂದಾಚಾರ್ಯರ ಆಶೀರ್ವಾದವನ್ನು ಎಲ್ಲರಿಗಾಗಿ, ಸಜ್ಜನ ಬಂಧುಗಳಿಗಾಗಿ, ಅವರ ಅಭಿಮಾನಿ ವರ್ಗಕ್ಕಾಗಿ ದೇವರಲ್ಲಿ ಬೇಡ್ತಾ ಇದ್ದೇನೆ. ಕುತ್ಪಾಡಿಯವರ ಸಾಲನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗೋವಿಂದ ಪಂಡಿತಂ ಒಂದೇ, ಗೋವಿಂದ ಪದತಲ್ಲಜಂ. ಶ್ರೀಕೃಷ್ಣಾರ್ಪಣಮಸ್ತು.